ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ನಮಸ್ತೆ, ಹೇಳಿ. ಡಿಸ್ಕೌಂಟ್ ಕೂಡ 10,000 ರೂಪಾಯಿಗೆ. ಎಲ್ಲರಿಗಿಂತ ಉಡುಪಿ ಡಿಸ್ಟಿಕ್ ಅಲ್ಲಿ ರೈಟ್ ಕಮ್ಮಿ ಅಂದ್ರೆ ನಮ್ದೇ. 10,000 ರೂಪಾಯಿ ಒಂದು ಸೈಕಲ್ ಸಿಗಲ್ಲ ಸರ್, ನಾವು ಬೈಕ್ ಕೊಡ್ತಿದೀವಿ 10,000 ರೂಪಾಯಿ. ನಮಸ್ತೆ, ಹೇಳಿ. ಎಲ್ಲರಿಗಿಂತಾನು ರೇಟ್ ನಮ್ದು ಕಮ್ಮಿ. 5 ಗಾಡಿ ಇದೆಯಲ್ಲ, ಎಲ್ಲ ಒಂದು 10,000 ರೂಪಾಯಿ ಕೊಡ್ತೀವಿ. 10,000 ರೂಪಾಯಿ. ಯಾವ್ದೇ ಅಲ್ಲಿಂದ ಇಲ್ಲಿ ತಗ ಯಾವ ಗಾಡಿ ತಗೊಂಡ್ರು ಒಂದು 15,000 ತಕ ಬರುತ್ತೆ. ಇದೊಂದು 15,000 ಬರುತ್ತೆ. ಇದು ಒಂದು 15,000 ಬರುತ್ತೆ. ನಮಗೆ ಹಣ ಬೇಡ, ಜನ ಬೇಕು. ಮಲೆನಾಡಲ್ಲಿ ಗೊತ್ತಾ ಇದೆ ನಿಮ್ಗೆ, ಇಲ್ಲಿ ಕೆಸರು ಅದು ಇದು ಮಳೆ ಬಂದಾಗಲ್ಲ ಎತ್ಕೊಂಡಿರುತ್ತೆ. ಪ್ರತಿ ಸಲ ಕ್ಲೀನ್ ಮಾಡಕ್ಕಾಗಲ್ಲ. ಒಂದು 10,000 ಬರುತ್ತೆ. 10,000 ತಕ ಬರುತ್ತೆ. ಸ್ಪ್ಲೆಂಡರ್ ಕೊಡ್ತಾ ಇದ್ದಾರೆ. ಒಂದು 15,000 ಬರುತ್ತೆ. 20,000 ಹೇಳ್ತೀವಿ, ಒಂದು 18,000 ಮಟ ಬರುತ್ತೆ. ಒಂದು 15,000 ತಕ ಬರುತ್ತೆ. ಒಂದು 18,000 ಬರುತ್ತೆ. ಇವೆಲ್ಲ ಒಂದು 10,000 ರೂಪಾಯಿ ಬರುತ್ತೆ. ಇದು 3 ಗಾಡಿ 28-30,000 ಬರುತ್ತೆ. ಇದು ಒಂದು 15,000 ರೂಪಾಯಿಗೆ ಕೊಡ್ತೀನಿ. ಒಂದು 18,000 ತಕ ಬರುತ್ತೆ. ಇದೊಂದು 25,000 ರೂಪಾಯಿ ಆಗುತ್ತೆ. ಇದು ಒಂದು 10,000 ರೂಪಾಯಿ ಆಗುತ್ತೆ. ಇದೊಂದು 20,000 ಹೇಳ್ತೀವಿ, ಒಂದು 18,000 ತಕ ಬರ್ಬೋದು. ಒಂದು 15,000 ತಕ ಬರ್ಬೋದು. ಮಾತಾಡು. ಒಂದು 50,000 ಬಂದ್ರೆ ಬಿಟ್ಕೊಡ್ತೀನಿ. ಒಂದು 20,000 ಬರುತ್ತೆ. ಒಂದು 18,000 ಬರುತ್ತೆ. ಚೂರು ಹೆಚ್ಚು ಕಮ್ಮಿ ಬರುತ್ತೆ. ಮತ್ತೆ ಒಂದು 25,000 ತಕ ಬರುತ್ತೆ. ಚೂರು ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಒಂದು 25-26,000 ಬರುತ್ತೆ. ಗಾಡಿ ಭಾರಿ ಚೆನ್ನಾಗಿದೆ. 25,000 ಬರುತ್ತೆ. ಇದು ಒಂದು 22 ತಕ ಆಗ್ಬೋದು ಸರ್. ಇದು 500cc. ಇದು ನಾವು 1,00,000 ರೂಪಾಯಿ ಹೇಳ್ತೀವಿ. 1,00,000 ಹೇಳ್ತೀವಿ. ಹೆಚ್ಚು ಕಮ್ಮಿ ಒಂದು 85 ಹಿಂಗ್ ಬರ್ಬೋದು. ಒಂದು 60,000 ಹೇಳ್ತೀವಿ, ಒಂದು 50,000 ತಕ ಬರುತ್ತೆ. ನಮಸ್ತೆ ಸರ್, ಹೇಳಿ, ಮಾತಾಡಿ, ಪರವಾಗಿಲ್ಲ. ಅಲ್ಲ, ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ನಂದು ಜಾಕೀರ್ ಹುಸೇನ್ ಅಂತ. ನಮ್ದು ಸೆಕೆಂಡ್ ಹ್ಯಾಂಡ್ ಬಜಾರ್ ಇದೆ ಮಣಿಪಾಲಲ್ಲಿ. ಸೆಕೆಂಡ್ ಹ್ಯಾಂಡ್ ಕಾರು, ಬೈಕ್ ಎಲ್ಲ ನಮ್ಮಲ್ಲಿ ಸಿಗ್ತವೆ. ಎಲ್ಲರಿಗಿಂತನೂ ರೇಟ್ ನಮ್ದು ಕಮ್ಮಿ. ಹೌದಾ? ಸಿಕ್ಕಾಪಟ್ಟೆ ಕಮ್ಮಿ ನಾವು ರೇಟಲ್ಲಿ. ನಮಗೇನು ಜಾಸ್ತಿ ಮಾರ್ಜಿನ್ ಬೇಡ, ನಮಗೆ ಹಣ ಬೇಡ, ಜನ ಬೇಕು. ಅದಕ್ಕೋಸ್ಕರ ನಾವು ಇದು ಮಾಡಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಮಾಡಿ ಎಲ್ಲ ಗಾಡಿ ಕೊಡ್ತಿದ್ದೀವಿ. ಹೆಚ್ಚು ಕಮ್ಮಿ ಮಾಡ್ತೀರಾ? ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲ ಗಾಡಿಲಿ ಹೆಚ್ಚು ಕಮ್ಮಿ ಆಗುತ್ತೆ. ಇದು ನೋಡಿ 2018 FZ ಇದು 75 ಹೇಳ್ತೀವಿ, ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತಿ. ಇದು 75,000 ಹೇಳ್ತಾ ಹೇಳಿ. ಇದು 2018 2 ಮೈಕ್ ವೀಲ್ ಎಲ್ಲ ಇದೆ ಗಾಡಿ. ಇಂಜೆಕ್ಟರ್ ಗಾಡಿ. ಹೆಚ್ಚು ಕಮ್ಮಿ ಆಗ್ತದೆ. 70,000 ಆಗಿದೆ. ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. 75,000 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಫೈನಲ್ ಎಷ್ಟು ಆಗ್ಬೋದು? ಫೈನಲ್ ಒಂದು 60,000 ಮಟ ಆಗ್ಬೋದು. 60,000 ತನಕ ಆಗ್ಬೋದು. ಹೌದಾ? ಅದು ಕಸ್ಟಮರ್ ಇಟ್ಟೋಗಿದ್ರೆ 60,000 ತನಕ ಬರ್ತದೆ. 60,000 ತನಕ ಬರ್ತದೆ. ಇದು ಸರ್, ಇದು 2017 FZ ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೀಟ್ ಇದೆ. ಇದು 55,000 ಹೇಳ್ತೀವಿ, ಒಂದು 50,000 ಮಟ ಬರ್ತದೆ. ಹೌದಾ? 50,000 ಮಟ ಬರುತ್ತೆ. ಮತ್ತೆ ಅದ್ರಲ್ಲೂ ಚೂರು ಪಾಲ್ಟಿಗೆ ಹೇಳಿದ್ರೆ ನೋಡುವ, ಹೆಚ್ಚು ಕಮ್ಮಿ ಆಗ್ಬೋದು. ಮತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನೆಕ್ಸ್ಟ್ ಇದು 2018 ಪಲ್ಸರ್ ಸಿಂಗಲ್ ಓನರ್ ಗಾಡಿ. ಅವ್ರು 60,000 ಹೇಳ್ತಾ ಇದಾರೆ. ಒಂದು 55 ಮಟ ಆಗುತ್ತೆ. ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ. 50,000ಕ್ಕಿಂತ ಕಮ್ಮಿ ಆಗ್ತಾ ಇದೆ. ಅಲ್ಲ, 55 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ಹೆಚ್ಚು ಕಡಿಮೆ. ಹೌದೌದು. ನೆಕ್ಸ್ಟ್ ಇದು 2011 2011 220 ಇದು 35,000 ಹೇಳ್ತಿದೀವಿ. ಒಂದು 28-30,000 ಬರುತ್ತೆ. ಇದು 28,000 ರೂಪಾಯಿಗೆ 220 ಕೊಡ್ತಾ ಇದ್ರು ಅಲ್ಲ? ಹೌದೌದು. ನೆಕ್ಸ್ಟ್ ಇದು 2017 ಪಲ್ಸರ್ 150. ಇದು ನಾವು ಒಂದು 45,000 ಹೇಳ್ತಿದೀವಿ, ಒಂದು 40,000 ಮಟ ಬರುತ್ತೆ. ಇದು ಡಿವೋ ಸರ್, ಡಿವೋ ಡಿಲಕ್ಸ್ BS4 ಗಾಡಿ. ಇದು 2019 ಮಾಡಲು. ಇದು ಒಂದು 55 ಮಟ ಬರುತ್ತೆ ನೋಡಿ. 55 ತನಕ ಆಗುತ್ತಾ? ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಹೌದಾ? 55 ಹೇಳ್ತೀವಿ, ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು 5G ಆಕ್ಟಿವ್ 2019 ಇದು ಒಂದು 50,000 ಹೇಳ್ತೀವಿ, ಒಂದು 45 ಮಟ ಆಗುತ್ತೆ. 45 ತನಕ ಆಗುತ್ತೆ. ಹೌದು. 40 ಓಡಿರೋ ಮೀಟರ್ ಎಲ್ಲದಕ್ಕೂ ಹೇಳೋಕ್ಕಾಗ್ತಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಇದು ಎಷ್ಟು ಓಡಿದೆ ಅಂದ್ರೆ 18,000 ಚಿಲ್ಲರೆ ಓಡಿದೆ. 18,000 ಓಡಿದೆ. ಇದು ಎಲ್ಲದು ಓಪನ್ ಮಾಡಿ ಹೇಳ್ಬೇಕಲ್ಲ, ಅದಕ್ಕೆ ಕೆಲವೊಂದು ಮಿಸ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು, ಇದು ಡಿವೋ 2016 ಮಾಡಲು 28,000 ಓಡಿದೆ. ಡಿವೋ ಇದೊಂದು 38,000 ಹೇಳ್ತೀವಿ, 35,000ಕ್ಕೆ ಬರ್ಬೋದು. 35,000 ಹೆಚ್ಚು ಕಮ್ಮಿ ಬರ್ಬೋದು. ಓಕೆ. ನೆಕ್ಸ್ಟ್ ಇದು ಆಕ್ಟಿವಾ. ಇದು 2017 ಇದು ಆಕ್ಟಿವಾ. ಒಂದು 30,000 ಹೇಳ್ತೀವಿ, ಒಂದು 28 ಹಿಂಗ್ ಬರ್ಬೋದು. 28,000 ಆಕ್ಟಿವಾ ಆಗುತ್ತೆ. ಯಾವ ಮಾಡಲ್ ಅಂದ್ರಿ? 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. 28 ಅಲ್ಲ? 28. ಅಡ್ಡಿಲ್ಲ. ನೆಕ್ಸ್ಟ್ ವಿಗೋ ಓಲ್ಡ್ ಮಾಡಲ್ ವಿಗೋ 2013 ಮಾಡಲು. ಒಂದು 18,000 ತಕ ಬರುತ್ತೆ. 18,000 ಇದು ಸೆಕೆಂಡ್ ಓನರ್ ಆಗಿದೆ. 18,000 ತಕ ಬರುತ್ತೆ. ಅಡ್ಡಿಲ್ಲ. ನೆಕ್ಸ್ಟ್ ಇದು ಆಕ್ಟಿವಾ 2014 ಮಾಡಲ್ ಆಕ್ಟಿವಾ.
ಇದೊಂದು ಸೆಕೆಂಡ್ ಓನರ್ ಆಗಿದೆ. ಇದೊಂದು 25,000 ರೂಪಾಯಿ ಆಗುತ್ತೆ. ಮತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತೆ. ಅಡ್ಡಿಲ್ಲ. ಬೆಂಗಳೂರು ರೇಟ್ ನೋಡ್ಬೋದು. ಬೆಂಗಳೂರೆಲ್ಲ 35-40 ಸಾವಿರ ಹೇಳ್ತಾರೆ. ಅಂಥದ್ರಲ್ಲಿ ಇಲ್ಲಿ 25, 23, 22, 20 ಸಾವಿರಕ್ಕೂ ಗಾಡಿ ಸಿಗುತ್ತೆ. ಇದು 2013 ಆಕ್ಟಿವಾ. ಇದೊಂದು 20,000 ಹೇಳ್ತೀವಿ. ಒಂದು 18,000 ತನಕ ಬರ್ಬೋದು. 18,000 ಬರ್ಬೋದು. ಓಕೆ. ಇದು 125 ಆಕ್ಟಿವಾ 2016 ಆಕ್ಟಿವಾ, ಸಿಂಗಲ್ ಓನರ್ ಗಾಡಿ. ಇದೊಂದು 30,000 ಹೇಳ್ತೀವಿ. ಒಂದು 28-27 ತನಕ ಬರ್ಬೋದು. 28-27 ಸಾವಿರ. ಇದು ಸ್ವಿಸ್. ಇದು 2016 ಮಾಡಲ್. ಇದು ಒಂದು 22,000 ಹೇಳ್ತೀವಿ. ಒಂದು 20,000 ಬರುತ್ತೆ. 20,000 ರೂಪಾಯಿ ಲೈಕ್ ಇತ್ತು. ನೆಕ್ಸ್ಟ್ ಇದು ಬುಲೆಟ್ ಟೆಂಡರ್ ಬೋರ್ಡ್. ಇದು ಇದು 2008 ಮಾಡಲ್. ಇದು 11ನೇ ಮಾಡಲ್. ಇದು 2011ನೇ ಮಾಡಲು. ಒಂದು 60,000 ಹೇಳ್ತೀವಿ. ಒಂದು 50,000 ತನಕ ಬರುತ್ತೆ. 50,000ಕ್ಕೆ ನಿಮಗೆ ಥಂಡರ್ ಬರ್ಡ್ ಸಿಗುತ್ತೆ. ನೆಕ್ಸ್ಟ್ ಪ್ಯಾಷನ್. ಇದು ಪ್ಯಾಷನ್ ಪ್ರೋ 2010ನೇ ಮಾಡಲು. ಒಂದು 25 ಹೇಳ್ತೀವಿ. ಒಂದು 22-23ಕ್ಕೆ ಆಗುತ್ತೆ. ಇದು ಒಳ್ಳೆ ಮೈಲೇಜ್ ಇರುವಂತ ಗಾಡಿ. ಸಿಂಗಲ್ ಓನರ್ ಗಾಡಿ. ಇದು ಕಮಾಂಡೋ 2017ನೇ ಮಾಡೋ ಕಮಾಂಡೋ. ಇದು ಒಂದು 80,000 ಹೇಳ್ತೀವಿ. ಒಂದು 75ಕ್ಕೆ ಆಗುತ್ತೆ. ಒಳ್ಳೆ ಟೂರಿಂಗ್ ಗಾಡಿ ಅಂತಾನೆ ಹೇಳ್ಬೋದು. ಕಮಾಂಡೋ ಎಷ್ಟು ಓಡಿದೆ ಇದು? ಇದು 35,000 ಓಡಿದೆ. 35,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಇದು ಪಲ್ಸರು 2018ನೇ ಮಾಡಲು. 2012ನೇ ಮಾಡಲು. ಒಂದು 18,000ಕ್ಕೆ ಬರುತ್ತೆ. ಚೂರು ಹೆಚ್ಚು ಕಮ್ಮಿ ಬರುತ್ತೆ. ಮತ್ತೆ ಪಲ್ಸರ್ ಎಲ್ಲ 18,000 ರೂಪಾಯಿ ಕೊಡ್ತಿದ್ದಾರೆ. ಅದು ಇನ್ನೂ ಕಮ್ಮಿ ಆಗುತ್ತಂತೆ. ದುರ್ಗಾ ಪರಮೇಶ್ವರಿ ಅಮ್ಮ ಅವರು ನೋಡಿದ್ರು. ಇದು ಸ್ಪ್ಲೆಂಡರು 2002ನೇ ಮಾಡಲು. ಒಂದು 10,000 ತನಕ ಬರುತ್ತೆ. 10,000 ರೂಪಾಯಿಗೆ ನಿಮಗೆ ಸ್ಪ್ಲೆಂಡರ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇದು ಪಲ್ಸರು 2010ನೇ ಮಾಡಲು. ಒಂದು 15,000 ತನಕ ಬರುತ್ತೆ. ಇದು 15,000 ರೂಪಾಯಿಗೆ ಪಲ್ಸರ್. ಸಿಂಗಲ್ ಓನರ್ ಇಲ್ಲ, ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ಇದು ಬಜಾಜ್ ಡಿಸ್ಕವರಿ 100cc. ಇದು 2013ನೇ ಮಾಡಲ್. ಇದು ಒಂದು 25,000 ತನಕ ಬರುತ್ತೆ. ಚೂರು ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ 25,000 ರೇಟು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಸೂಪರ್. ನೆಕ್ಸ್ಟ್ ಇದು ಹೊಂಡಾದವ್ರದ್ದು ಡ್ರೀಮ್ ಲಿವೋ. ಇದು 2015ನೇ ಮಾಡಲು. ಸೆಕೆಂಡ್ ಓನರು. 30,000 ಹೇಳ್ತೀವಿ. ಒಂದು 25-26 ಸಾವಿರಕ್ಕೆ ಬರುತ್ತೆ. ಇದು 30,000 ಹೇಳ್ತಾರೆ. 26 ಸಾವಿರಕ್ಕೆ ಬರುತ್ತೆ. ಅಡ್ಡಿಲ್ಲ. ನೆಕ್ಸ್ಟ್ ಇದು ಎಕ್ಸೆಸ್ ಓಲ್ಡ್ ಮಾಡಲು. 2011ನೇ ಮಾಡಲು. ಒಂದು 15,000ಕ್ಕೆ ಬರುತ್ತೆ. ಇದು 15,000 ಬರುತ್ತೆ. ಹೌದಾ? ನೀವು ಹಿಂದೆಲ್ಲ ನೋಡಿ ಹೇಳ್ತಾ ಇದ್ದೀರಾ, ಹೆಂಗ್ ಗೊತ್ತಾಗ? ಅಲ್ಲ, ಅದು ನಂಬರ್ ಗಾಡಿ ಪ್ಲೇಟ್ ನಂಬರಲ್ಲಿ ನಮಗೆ ಗೊತ್ತಾಗ್ತದೆ. ಅದು ಹೌದಾ? ಪ್ಲೇಟ್ ನಂಬರ್. ಇದು 2014ನೇ ಮಾಡಲ್ ಎಕ್ಸೆಸ್ ಗಾಡಿ. ಭಾರಿ ಚೆನ್ನಾಗಿದೆ. ಒಂದು 38,000 ರನ್ ಆಗಿದೆ. ಒಂದು 25,000ಕ್ಕೆ ಬರುತ್ತೆ. ಇದು ಆಕ್ಸೆಸ್ 25,000 ಕೊಡ್ತಾ ಇದ್ದಾರೆ. 25,000. ನೆಕ್ಸ್ಟ್ ಇದು ಎಕ್ಸೆಸ್. ಇದು 2014ನೇ ಮಾಡಲ್. ಇದು ಒಂದು 25,000 ರೂಪಾಯಿಗೆ ಬರುತ್ತೆ. 25,000. ಓಕೆ. ಇದು 2012ನೇ ಮಾಡಲು. ಒಂದು 20,000 ಹೇಳ್ತೀವಿ. ಒಂದು 18,000 ಮಟ್ಟ ಬರುತ್ತೆ. ಇದೆಲ್ಲ ಫಸ್ಟ್ ಓನರ್ ವೆಹಿಕಲ್. ಫಸ್ಟ್ ಓನರ್ ಸೆಕೆಂಡ್ ಓನರ್ ಅಷ್ಟೇ ಇರೋದು ನಮ್ಮ ಹತ್ರ. ಫಸ್ಟ್ ಸೆಕೆಂಡ್ ಓನರ್. ಓಕೆ. ಇದು ಫಸ್ಟ್ ಓನರ್ ಅಲ್ವಾ? ಯಾವುದು? ಇದು ಸೆಕೆಂಡ್ ಓನರ್. ಹೌದು. ಈಗ 2011ನೇ ಮಾಡಲು. ಒಂದು 15,000 ತನಕ ಬರುತ್ತೆ. ಇದು 15,000 ತನಕ. ಅದು ಟೆಕ್ನಿಕ್ ಹೇಳಿ, ಅದು ಯಾವ ತರ? ಅದು ನಂಬರ್ ಪ್ಲೇಟ್ ಅಲ್ಲಿ ಹೇಳುದು. ನಂಬರ್ ಪ್ಲೇಟ್ ಅಲ್ಲಿ ನಮ್ಗೆ ಅದು ನಿಮ್ಗೆ ಗೊತ್ತಾಗಲ್ಲ. ABCD ನಾವು ಪಾಸಿಂಗ್ ನಂಬರ್ ಹೇಳ್ತೀವಿ. ಹೌದಾ? ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಹೌದಾ? ಸೂಪರ್. ನೆಕ್ಸ್ಟ್ ಇದು ಹೇಳಿ. ಇದು ಮ್ಯಾಸ್ಟ್ರೋ ಸರ್. ಇದು 2013ನೇ ಮಾಡಲು. ಒಂದು 18,000ಕ್ಕೆ ಬರುತ್ತೆ. 18,000. ಹೌದೌದು. ಒಂದು 18,000ಕ್ಕೆ ಬರುತ್ತೆ. ಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಇದು ನಾವೆಲ್ಲ ಕಮ್ಮಿಲಿ ಕೊಡೋದು ಗಾಡಿ. ನಮ್ಗೇನು ಗೊತ್ತಾ, ಹಣ ಬೇಡ. ಈಗ ಜನ ಬೇಕು, ಒಳ್ಳೆ ವೆಹಿಕಲ್ ಕೊಡ್ಬೇಕು. ಗಾಡಿ ಹೆಂಗೆ ವಾರಂಟಿ ಎಲ್ಲ ಹೆಂಗೆ? ವಾರಂಟಿ ಏನಿಲ್ಲ ಸರ್. ನಮ್ದು ಏನು ಗೊತ್ತಾ, ಎಲ್ಲ ಕಂಡೀಷನ್ ಮಾಡಿರ್ತೀವಿ. ಇಲ್ಲಿ ಲೋಕಲ್ ಎಲ್ಲ ಆದ್ರೆ 1 ತಿಂಗಳು ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಮತ್ತೆ ಎಲ್ಲ ಲಾಂಗ್ ತಗೊಂಡು ಹೋಗೋದಾದ್ರೆ ಕ್ಲೀನಾಗಿ ಸರ್ವಿಸ್ ಮಾಡಿ ಎಲ್ಲ ಗಾಡಿ ಚೆಕ್ ಮಾಡಿ ಕೊಡೋದು ನಾವು. ಚೆಕ್ ಮಾಡಿ ಹಾಗೆ ಕೊಡಲ್ಲ. ಚೆಕ್ ಮಾಡಿ ಓಡಿಸೋ ತರ ಮಾಡಿ ಒಳ್ಳೆ ರೀತಿಯಲ್ಲಿ ಬರೋ ತರ ಕೊಡ್ತಾರೆ. ಈ ಆಕ್ಸೆಸ್ ಇದು 2013ನೇ ಮಾಡಲ್. ಇದೊಂದು 15,000ಕ್ಕೆ ಬರುತ್ತೆ. ಇದು ಒಂದು 15,000ಕ್ಕೆ ಬರುತ್ತೆ.
15,000ಕ್ಕೆ 2 ಆಕ್ಸೆಸ್ ಇದೆ ನೋಡ್ಬೋದು, 15,000 ರೂಪಾಯಿಗೆ. ಇದು ಓಲ್ಡ್ ಆಕ್ಟಿವಾ, ಹಾ. 2005ನೇ ಮಾಡಲ್ ಇದು. ಹಾ. ಪಾಸಿಂಗ್ ಎಲ್ಲ ಆಗಿದೆ. ಹಾ. ಒಂದು 10,000ಕ್ಕೆ ಬರುತ್ತೆ ಇದು. 10,000ಕ್ಕೆ ನಿಮಗೆ ಆಕ್ಟಿವಾ ಸಿಗ್ತಾ ಇದೆ, ಓಲ್ಡ್ ಮಾಡೆಲ್. ಓಲ್ಡ್ ಮಾಡಲ್. ಓಕೆ, ನೆಕ್ಸ್ಟ್ ಆ ಕಡೆ. ಇದು ಓಲ್ಡ್ ಪಲ್ಸರ್. ಹಾ. 10, 11 ಹಿಂಗೆಲ್ಲ ಮಾಡಲ್ ಇದೆ. ಇದೆಲ್ಲ ಪಲ್ಸರ್ ಇದೆಯಲ್ಲ, ಈ ಡಿಸ್ಕೋರಿಯಿಂದ ಪಲ್ಸರು, ಹಾ. ಇದು 5 ಗಾಡಿ ಇದೆಯಲ್ಲ, ಎಲ್ಲ ಒಂದು 10,000 ರೂಪಾಯಿ ಕೊಡ್ತೀವಿ. 10,000 10,000 ರೂಪಾಯಿ. ಯಾವ್ದೇ ಅಲ್ಲಿಂದ ಇಲ್ಲಿ ತಗ ಯಾವ ಗಾಡಿ ತಗೊಂಡ್ರು ಹಾ. 10,000 ರೂಪಾಯಿ ಕೊಡ್ತೀವಿ. ಎಲ್ಲ 10,000 ರೂಪಾಯಿ ಸಿಗ್ತಾ ಇದೆ ನೋಡ್ಬೋದು. ಡಿಸ್ಕವರ್ ಕೂಡ 10,000 ರೂಪಾಯಿಗೆ, ಹಾ. ಮತ್ತೆ ಈ ಡಿಸ್ಕವರ್ ಕೂಡ 10,000 ರೂಪಾಯಿಗೆ. ಚಿಕ್ಕ ಪುಟ್ಟ ವರ್ಕ್ಗಳು ಇರುತ್ತೆ, ನೀವು ಮಾಡ್ಕೊಳ್ಬೇಕಾಗುತ್ತೆ. ರನ್ನಿಂಗ್ ಕಂಡೀಷನ್ ಮಾಡ್ಕೊಡ್ತೀವಿ. ರನ್ನಿಂಗ್ ಕಂಡೀಷನ್ ಮಾಡ್ಕೊಡ್ತೀವಿ. ಹೌದೌದು, ರನ್ನಿಂಗ್ ಕಂಡೀಷನ್ ಮಾಡ್ಕೊಡ್ತೀವಿ. ಓಕೆ, ನೋಡ್ಬೋದು ಎಲ್ಲ 150cc ಅದೆಲ್ಲವೂ ನಿಮಗೆ 10,000 ರೂಪಾಯಿಗೆ ಪಲ್ಸರ್ ಸಿಗ್ತಾ ಇದೆ. ಪಲ್ಸರ್ ಎಲ್ಲೂ ಕೂಡ ಸಿಗಲ್ಲ, ಬೆಂಗಳೂರಲ್ಲಿ ಕೂಡ ಹುಡ್ಕೋದು ನೀವು, ಇಂಥ ಗಾಡಿಗಳು ಸಿಗಲ್ಲ. ಅದು ರನ್ನಿಂಗ್ ಕಂಡೀಷನಲ್ಲಿ ಕೊಡುವಂಥ ಗಾಡಿ. ಇಲ್ಲಿ ಬನ್ನಿ. ಓಕೆ, ಇದು ಹೊಂಡಾ ಶೈನು. ಹಾ. ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ. ಹಾಂ, 2013ನೇ ಮಾಡಲು. ಓಕೆ. ಒಂದು 25,000 ಹೇಳ್ತೀವಿ. ಒಂದು 20,000ಕ್ಕೆ ಬರುತ್ತೆ. 20,000. ಹ್ಞೂ, ಓಕೆ. ಹೊಂಡಾ ಶೈನ್. ಓಕೆ, ಇದು ಇವೆಲ್ಲ ಒಂದು 10,000 ರೂಪಾಯಿಗೆ ಬರುತ್ತೆ. ಇವುದು 3 ಗಾಡಿ. ಇವೆಲ್ಲವೂ 10,000 ಬರುತ್ತೆ. ಬಾಡಿಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್, ಚಿಕ್ಕ ಪುಟ್ಟ ಅಂದರೆ ಇದೆ, ನಾರ್ಮಲ್ ನೋಡ್ಬೋದು. ಈ ಥರ ಇದೆಲ್ಲ ಸರಿ ಮಾಡ್ಕೊಡ್ತೀರಾ? ಅದೆಲ್ಲ ಸ್ವಲ್ಪ ರನ್ನಿಂಗ್ ಕಂಡೀಷನ್ ಮಾಡ್ಕೊಡ್ತೀವಿ. ರನ್ನಿಂಗ್ ಕಂಡೀಷನ್ 10,000 ರೂಪಾಯಿ ಒಂದು ಸೈಕಲ್ ಸಿಗಲ್ಲ ಸರ್, ನಾವು ಬೈಕ್ ಕೊಡ್ತಿದೀವಿ 10,000 ರೂಪಾಯಿ. ಹೌದು, ಈ ಬಾಡಿ ಲೈನ್ ಎಲ್ಲ ಇದೇ ತರ ಇರುತ್ತೆ. ರನ್ನಿಂಗ್ ಕಂಡೀಷನ್ ಬರುತ್ತೆ. Running ಇಂಜಿನ್ ಎಲ್ಲ ಚೆನ್ನಾಗಿದೆ. ಇಂಜಿನ್ ಎಲ್ಲ ಚೆನ್ನಾಗಿದೆ. ಇಂಜಿನ್ ಚೆನ್ನಾಗಿದೆ, ಬಾಡಿ ಲೈನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ. ಇದು ಕರಿಜ್ಮಾ 6. ಓಕೆ, ಹೇಳಿ. ಇದು 2009ನೇ ಮಾಡಲು. ಹಾ. ಒಂದು 15,000 ರೂಪಾಯಿಗೆ ಕೊಡ್ತೀನಿ. ಇದು 15,000 ರೂಪಾಯಿಗೆ ಕರಿಷ್ಮಾ ಸಿಗ್ತದೆ. ಕರಿಜ್ಮಾ 6 ಇದು. ಓಕೆ, ನೆಕ್ಸ್ಟ್. ಓಲ್ಡ್ ಸ್ಪ್ಲೆಂಡ್ರು. ಹಾಂ, ಅದು ಇದು 2001ನೇ ಮಾಡಲು. ಒಂದು 10,000 ರೂಪಾಯಿಗೆ ಬರುತ್ತೆ. 10,000. ಓಕೆ, 10,000ಕ್ಕೆ ಸ್ಪ್ಲೆಂಡರ್ ಕೊಡ್ತಾ ಇದ್ದಾರೆ. ಇದು ಒಂದು 10,000 ರೂಪಾಯಿ ಆಗುತ್ತೆ. ಹೌದಾ? ಸೊ ಇವೆರಡು, ಇದು ಮೈಲೇಜ್ ಗಾಡಿ, ಇದು ಪಲ್ಸರು, ಇದು ಕೂಡ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಂ, ಇದು ನೋಡಿ, ಇದು 2015 ಜಿಪಿಟರು. ಹಾಂ, ಇದು 35,000 ಹೇಳ್ತೀವಿ. Okay. ಒಂದು 35,000 ತನಕ ಬರ್ಬೋದು. 30,000 ತನಕ ಕೊಡ್ತೀರಾ? 30,000 ತನಕ ಬರ್ಬೋದು. ಬರ್ಬೋದು. ಹ್ಞೂ, ಕುತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ. ಬರ್ಬೋದು. ನೆಕ್ಸ್ಟ್ ಇದು ಹಾಂ, ಇದು ಅವೇಟರು. 2011ನೇ ಮಾಡಲ್ ಇದು. ಓಕೆ. ಇದು ಒಂದು 20,000 ಹೇಳ್ತೀವಿ. ಹಾ. ಒಂದು 15,000 ತನಕ ಬರ್ಬೋದು. ಮಾತಾಡು 15,000 ರೂಪಾಯಿಗೆ ಏವಿಯೇಟರ್ ಕೊಡ್ತಾ ಇದ್ದಾರೆ. ಬರ್ಬೋದು. ಹ್ಞೂ, ಬುಲ್ಲೋಟು 2004ನೇ ಮಾಡಲ್ ಇದು. 2004. FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ಓಕೆ. ಒಂದು 60,000 ಹೇಳ್ತೀವಿ. ಒಂದು 50,000 ಬಂದರೆ ಬಿಟ್ಕೊಡ್ತೀವಿ. 50,000 ರೂಪಾಯಿಗೆ ಬುಲೆಟ್ ಸಿಗ್ತಾ ಇದೆ. ಅದು ಓಲ್ಡ್ ಮಾಡೆಲ್. ಯಾವ ಮಾಡೆಲ್ ಸರ್ ಇದು? ಇದು 2004ನೇ ಮಾಡಲ್. 2004ನೇ ಮಾಡೆಲ್ ನೋಡ್ಬೋದು. ಒಂದು ಆಂಟಿಕ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಸರ್, ಸುಜುಕಿ ಅಕ್ಸೆಸ್ ಹಾಂ, ಓಲ್ಡ್ ಮಾಡಲು. 2014ನೇ ಮಾಡಲು. ಓಕೆ. ಒಂದು 25,000 ಹೇಳ್ತೀವಿ. ಒಂದು 22 ತನಕ ಆಗ್ಬೋದು. 22 ತನಕ ಆಗುತ್ತೆ. ಆಗ್ಬೋದು. ಓಕೆ, ನೆಕ್ಸ್ಟ್ ಇದು ಮೈಸ್ಟ್ರೋ. ಇದು 2013ನೇ ಮಾಡಲು. ಓಕೆ. ಮ್ಯಾಸ್ಟ್ರೋ. ಹಾಂ, ಇದೊಂದು 25 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇದು ಹೆಚ್ಚು ಕಡಿಮೆ ಆಗುತ್ತೆ. ಆಗತ್ತೆ. ಈಗ ದೂರಿಂದ ಬರ್ತಾರಲ್ಲ, ಅವರಿಗೆ ಹೆಂಗೆ ಶಿಪ್ಪಿಂಗ್ ಎಲ್ಲ ಹೆಂಗೆ ಮಾಡ್ಕೊಡ್ತೀರಾ? ದೂರಿಗೆ ಏನಿಲ್ಲ, ಅವರಿಗೆ ಟ್ರಾನ್ಸ್ಪೋರ್ಟ್ ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಹಾ. ರನ್ನಿಂಗ್ ಬೇಕಾದ್ರೆ ರನ್ನಿಂಗ್ ತಗೊಂಡು ಹೋಗ್ಬೋದು. Okay. ಮತ್ತು ಅವರಿಗೆಲ್ಲ ಕಂಡೀಷನ್ ಮಾಡಿ ಎಲ್ಲ ಗಾಡಿ ಚೆನ್ನಾಗಿ ಚೆಕ್ ಮಾಡಿ ಆಯಿಲ್ ಗೇಲ್ ಎಲ್ಲ ಸರ್ವಿಸ್ ಮಾಡಿ ಕೊಡ್ತೀವಿ. ಎಲ್ಲ ಸರ್ವಿಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೂಡ ಮಾಡಿ ಕೊಡ್ತೀರಾ? ಟ್ರಾನ್ಸ್ಪೋರ್ಟ್ ಇಲ್ಲ, ಟ್ರಾನ್ಸ್ಪೋರ್ಟ್ ಅವ್ರದ್ದೇ. ಅವ್ರದ್ದೇ. ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಇನ್ ಕೇಸ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಅಷ್ಟೇ. ಓಕೆ, ಅದ್ರ ಚಾರ್ಜಸ್ ಅಪ್ಲೈ ಆಗುತ್ತೆ? ಚಾರ್ಜಸ್ ಎಲ್ಲ ಅವರು. ಓಕೆ. ಏನಾದ್ರು ಹಿಡನ್ ಚಾರ್ಜಸ್ ಇರುತ್ತೆ ಹಿಂಗೆ? ಅದೇನಿಲ್ಲ. ಇಲ್ಲ ಏನಿಲ್ಲ. ಏನು 15,000 10,000 ಹೇಳ್ತೀರಾ ಅಷ್ಟೇ? ಅಷ್ಟೇ. ನಮ್ದು ಪೇಪರ್ ವರ್ಕ್ ಇರುತ್ತೆ. ಕೆಲವು ಕಸ್ಟಮರ್ ಇಟ್ಟೋಗಿದ್ರೆ ಕೆಲವು ಕಸ್ಟಮರ್ ಇಟ್ಟಿರ್ತೀವಿ. ಆಗ ಆ ಗಾಡೀಲಿ 1,000 ಕಮಿಷನ್ ಕೊಡ್ಬೇಕಾಗ್ತದೆ ಅಷ್ಟೇ. 1,000 ಕಮಿಷನ್ ಅಷ್ಟೇ. ಕಸ್ಟಮರ್ ಗಾಡಿ ನಾವು ಕಸ್ಟಮರ್ ಮಾಡ್ತೀವಿ. ನೀವೇ ತಗೊಂಡು ಪರ್ಚೇಸ್ ಆಗಿರೋದು? ಇಲ್ಲ. ಇಲ್ಲ, ಅದೆಲ್ಲ ಏನಿಲ್ಲ. ಓಕೆ. ಎಷ್ಟು ದಿವಸ ಆಗುತ್ತೆ ಟ್ರಾನ್ಸ್ಫರ್? 2 ತಿಂಗಳು ಬರುತ್ತೆ. 2 ತಿಂಗಳು? 2 ತಿಂಗಳು. ಹೌದಾ? ಮ್ಯಾಕ್ಸ್ 2 ತಿಂಗಳು. RC ಟ್ರಾನ್ಸ್ಫರ್ 2 ತಿಂಗಳು ಬೇಕು. 2 ತಿಂಗಳು ಬೇಕು. 2 ತಿಂಗಳು. ಗಾಡಿ ಕೈಯಲ್ಲಿ ನಿಮಗೆ ಇಮಿಡಿಯೇಟ್ಲಿ ಓಡ್ತೀವಿ ಗಾಡಿ. ಕೊಡ್ತೀರಾ? ಇಮಿಡಿಯೇಟ್ಲಿ. ಓಕೆ, ನಮ್ಮ ಜೊತೆ ಒಂದು ಬುಲೆಟ್ ಇದೆ, ಇವಾಗ ತಾನೇ ಬಂದಿದೆ ಅಂತಾನೆ ಹೇಳ್ಬೋದು ಸೆಲ್ಲಿಂಗ್ಗೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, ಇದು 500cc ಹಾಂ, ಬುಲ್ಲೋಟು. ಹಾಂ. 2014 ಮಾಡಲು. 500cc. 500cc ನಾರ್ಮಲ್ ಆಗಿ ಸಿಗಲ್ಲ 500cc ಇದು. ಭಾರಿ ಗಾಡಿ ಕಂಡೀಷನ್ ಇದೆ. ಹಾಂ, ಹಾಂ. ಸಿಂಗಲ್ ಓನರ್ ಗಾಡಿ. ಹಾಂ. ಇದು ನಾವು 1,00,000 ರೂಪಾಯಿ ಹೇಳ್ತೀವಿ. 1,00,000? 1,00,000 ಹೇಳ್ತೀವಿ. ಹಾಂ. ಹೆಚ್ಚು ಕಮ್ಮಿ ಒಂದು 85 ಹಾಂ. ಹಿಂಗೆ ಬರ್ಬೋದು. ಓಕೆ. ಬೆಂಗಳೂರಲ್ಲಿ 350cc ನಿಮಗೆ 1.5 ಲಕ್ಷ ಹೇಳ್ತಾರೆ. ಅಂಥದ್ರಲ್ಲಿ ನಿಮಗೆ 1,00,000ಕ್ಕೆ 500cc ವೆಹಿಕಲ್ಲು, ಅದು ಟೂರಿಂಗ್ ಹೋಗೋಕ್ಕೆ ಅಂತೂ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. 1,00,000ಕ್ಕೆ ಎಲ್ಲಿ ಗಾಡಿ ಕೊಡ್ತಾರೆ? ಅದು ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಹೊಡಿ ಸರ್ ಇದು?
ಇದು ರನ್ನಿಂಗು 35,000. 35,700 ಕಿಲೋಮೀಟರ್ ರನ್ನಿಂಗ್. 35,700 ಅಷ್ಟೇ ಓಡಿರುವಂಥದ್ದು. ಸಿಂಗಲ್ ಓನರ್ ವೆಹಿಕಲ್ಲು 2014 14 ಮಾಡಲ್. 14 ಮಾಡಲಾ? 14 model. ಸೂಪರ್ ಸೂಪರ್. ಸರ್ ಇದು ಟಿ ವಿ ಎಸ್ ಕಂಪ್ನಿದು ಎಂಟೋರ್ಗು, ಹಾಂ 2020ನೇ ಮಾಡಲು. ಹಾಂ ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ. ಎಷ್ಟು ಒಂದು 16,000 ಕಿಲೋಮೀಟರ್ ರನ್ ಆಗಿದೆ. ಬರೀ 16,000 ಒಂದು 50,000 ಹೇಳ್ತೀವಿ, ಹಾಂ. ಒಂದು 45,000 ತನಕ ಮುಗಿಸ್ಕೊಡ್ತೀವಿ. 45,000ಕ್ಕೆ ನಿಮಗೆ ಎಂಟಾರ್ಕ್ ಸಿಗ್ತಾ ಇದೆ. 45,000 ರೂಪಾಯಿ ಎಂಟೋರ್ಕ್. ಓಕೆ. ಈ ಒಂದು ಪ್ರೈಸಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಆ್ಯಕ್ಚುಲಿ 70,000-80,000 ರೂಪಾಯಿ ಬೆಂಗಳೂರಲ್ಲಿ ಹೇಳ್ತಾರೆ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಈ ಪ್ರೈಸಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು. 45,000 ರೂಪಾಯಿಗೆ ಎಂಟಾರ್ಕ್ ಯಾರು ಕೊಡ್ತಾರೆ? 45,000 ರೂಪಾಯಿಗೆ ಎಂಟೋರ್ಕ್. ಸೂಪರ್ ಸೂಪರ್.